ನೋಡಿ, SI ಅನ್ನೋ ಸಂಪೂರ್ಣವಾದ ಜವಾಬ್ದಾರಿ ಅದು ಚುನಾವಣಾ ಆಯೋಗದ ಜವಾಬ್ದಾರಿ, ನಮ್ಮ ಸರ್ಕಾರದ ಜವಾಬ್ದಾರಿ ಅಲ್ಲ. ಸರ್ಕಾರ ಈ ರಾಜ್ಯದ ಪ್ರತಿಯೊಬ್ಬ ಅರ್ಹ ಮತದಾರಿಗೂ ಮತದಾನದ ಹಕ್ಕೊಂದು ಕಡೆ ಸಿಗಬೇಕಂತ ಹೇಳಿಕೊಂಡು ಅದರಿಂದ ವಂಚಿತರಾಗಬಾರ್ದಂತೇಳಿ ನಾವು ಬರೀ ಜನಜಾಗೃತಿ ಮತ್ತು ಅದಕ್ಕೊಂದು ಸಹಾಯ ಅಸಿಸ್ಟ್ ಮಾಡ್ತೇವೆ ಹೊರತು SI ಅನ್ನೋ ಸಂಪೂರ್ಣವಾದ ಜವಾಬ್ದಾರಿ ಚುನಾವಣಾ ಆಯೋಗ ಅಲ್ಲದೆ ನಮ್ಮ ಸರ್ಕಾರ ಅಲ್ಲ. ಯಾರಿಗೆ ಅದರ ಬಗ್ಗೆ ಸಲಹೆ ಕೊಡಲಿಕ್ಕಿದ್ದರೆ ಅವರೆಲ್ಲರೂ ಕೂಡ ಚುನಾವಣಾ ಕಚೇರಿಗೆ ಹೋಗಿ, ಅದು ಈ ಬೆಂಗಳೂರಲ್ಲಿ ಚುನಾವಣಾ ಕಚೇರಿ ಇದೆ, ಡೆಲ್ಲಿಯಲ್ಲಿ ಕಚೇರಿ ಇದೆ, ಆ ಚುನಾವಣಾ ಕಚೇರಿಗೆ ಹೋಗಿ ಏನೆಲ್ಲ ಸಲಹೆ ಸೂಚನೆ ಬೇಕು ಎಲ್ಲ ಸಲಹೆ ಅಲ್ಲಿ ಕೊಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಚುನಾವಣಾ ಆಯೋಗ ಯಾವ ರೂಲ್ಸನ್ನು ನಿಯಮಗಳು ಮಾಡ್ತದ ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೇವೆ. ಮಾತ್ರ ನಾವು ಸರ್ಕಾರವಾಗಿ ಯಾರು ಇವತ್ತು ಅನಕ್ಷರಸ್ಥ ಶಿಕ್ಷಕರು ಇದ್ದಾರೆ, ಜನಸಾಮಾನ್ಯರಿದ್ದಾರೆ, ಅವರು ಬೆಳಿಗ್ಗೆ ದುಡಿಲಿಕ್ಕೆ ಹೋಗಿ ಸಂಜೆ ಬರುವವರು, ಇದರ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ, ಅವ್ರಿಗೆಲ್ಲರೂ ಕೂಡ ಮಾಹಿತಿ ಕೊಟ್ಟು ಅವರ ಮತವನ್ನು ಖಾತ್ರಿಪಡಿಸಲಿಕ್ಕೆ ಸಹಾಯ ಮಾಡೋ ಕೆಲಸವನ್ನು ಅದು ನಮ್ಮ ಸರ್ಕಾರ ಮಾಡ್ತದೆ. ಅದೇ ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸ್ಪಷ್ಟವಾಗಿ ಇವತ್ತು ತಿಳಿಸಿದ್ದಾರೆ. ಅದಕ್ಕಾಗಿ ಡೆಲ್ಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಇದೆ, ಅಲ್ಲಿಗೆ ಹೋಗಿ ಹೇಳಿ. ನಮಗೂ ಮತ್ತು ಚುನಾವಣೆಗೆ ಸಂಬಂಧವಿಲ್ಲ, ಸರ್ಕಾರಕ್ಕೆ ಮತ್ತು ಚುನಾವಣೆ ಆಯೋಗಕ್ಕೆ ಸಂಬಂಧವಿಲ್ಲ, SI ಪ್ರಕ್ರಿಯೆ ಮತ್ತು ಸರ್ಕಾರಕ್ಕೆ ಸಂಬಂಧವೇ ಇಲ್ಲ. ಅದರಲ್ಲಿ ಕೇಂದ್ರ ನಮ್ಮ ಚುನಾವಣಾ ಆಯೋಗ ಮಾಡೋದು ನಾವು ಜನರಿಗೆ ಮಾತ್ರ, ನಮಗೆ ಮತ್ತು ಜನರಿಗೆ ಸಂಬಂಧ, ನಮಗೆ ಮತ್ತು ಮತದಾರರಿಗೆ ಸಂಬಂಧ. ಈಗ ನಿಮ್ಗೆ ಯಾರು ಕೂಡ ಮತ ಇಲ್ಲ, ಎಲ್ಲರ ಮತ ಕೂಡ ಹೋಗಿದೆ, ಒಬ್ಬರಿಗೆ ಕೂಡ ಮತ ಇಲ್ಲ. ಇನ್ನು ಸರ್ವರು ಕೂಡ ಮತ ಸೇರಿಸಲಿಕ್ಕೆ ನಾವೇನು ಜನಜಾಗೃತಿ ಬೇಕು, ಏನು ಸಹಾಯ ಬೇಕು, ಎಷ್ಟು ಬೇಕು, ಆ ಎಲ್ಲ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಜನಪರವಾಗಿ ಮಾಡ್ತದೆ, ನಾವು ಮಾಡ್ತೇವೆ ಕೆಲಸವನ್ನು. ಇದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಆದ ಕಾರಣ ಅಲ್ಲಿಯವರೆಗೆ ನಾವು 14 ಜನ ಶಾಸಕರು ಏನಿದೆ ನಾವು ಡಬಲ್ ಕೆಲಸವನ್ನು ಮಾಡಿ ಜನರಿಗೆ ಯಾವುದೇ ತೊಂದರೆ ಆಗದ ರೀತಿ ನಾವು ನೋಡಿಕೊಳ್ತೇವೆ. ವಿಪಕ್ಷ ನಾಯಕರಿಂದ ಅವರು ನಮ್ಮನ್ನು ಶ್ಲಾಘಿಸಬೇಕಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಸರಿಯಾ? ಸಾಧ್ಯನೇ ಇಲ್ಲ. ಆಡಳಿತ ಪಕ್ಷವನ್ನು ಟೀಕೆ ಮಾಡುವುದೇ ಇವತ್ತು ವಿಪಕ್ಷಗಳಿಗೆ ದೊಡ್ಡ ಮಟ್ಟದ ಆಮ್ಲಜನಕ, ಆಕ್ಸಿಜನ್. ಅವರು ಟೀಕೆ ಮಾಡದಿದ್ದರೆ ವಿಪಕ್ಷ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಗೆ ಸ್ವಲ್ಪ ನೆನಪು ಶಕ್ತಿ ಬೇಕಲ್ಲ. ಹಿಂದೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾಗ 1 ತಿಂಗಳು ಆಗಲಿಲ್ಲ ಅವರೊಬ್ಬರೇ ಇದ್ದರು ಮುಖ್ಯಮಂತ್ರಿಯಾಗಿ, ಅದು ಕೂಡ ಆ ಒಂದು ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ. ಆ ಒಂದು ಕಾಲಘಟ್ಟಕ್ಕೆ ಕೆಲವು ಸಾಮಾಜಿಕವಾದ ವಿಚಾರಣೆಗಳು, ಕೆಲವು ಎಲ್ಲ ಒಂದು ಸಮತೋಲನ, ಸೋಷಿಯಲ್ ಜಸ್ಟ್ ವಿಚಾರದಲ್ಲಿ ಚರ್ಚೆ ಮಾಡಿ ಕಾಂಗ್ರೆಸ್ ಸರ್ಕಾರ ಸೂಕ್ತವಾದ ತೀರ್ಮಾನ ತಗೊಳ್ತದೆ. ಅದು ಜನರಿಗೆ ಕೊಡುವಂಥ ಸವಲತ್ತು, ಜನರಿಗೆ ಮಾಡೋದು ಕೆಲಸ ಕಾರ್ಯಗಳು, ನಾವೆಲ್ಲ ಶಾಸಕರು, ನಮ್ಮ ಮಂತ್ರಿಗಳು ಡಬಲ್ ಕೆಲಸ ಮಾಡಿಕೊಂಡು ಅವರಿಗೆ ನಾವು ಕೆಲಸವನ್ನು ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.